ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮ್ಮದು ಫೋಟೋಸ್, ವೀಡಿಯೋಸ್ ಹಾಗೆ ಡಾಕ್ಯುಮೆಂಟ್ಸ್, ಫೈಲ್ಸ್ ಎಲ್ಲ ಫೋನ್ ಮೆಮೊರಿಗೆ ಇರುತ್ತೆ. ಆದರೆ ಫೋನ್ ಮೆಮೊರಿಯಿಂದ GB ಯಾವ ಥರ ಕಾಪಿ ಮಾಡ್ಕೊಳ್ಬೇಕಂತ ಇವತ್ತಿನ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರ್ತಿರ್ಬೋದು, ನೋಡ್ಬೋದು. ಇಲ್ಲಿ ರೆಡ್ಮಿ ಮೊಬೈಲ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಹಾಗೆ ಬೇರೆ ಮೊಬೈಲ್ಗೆ ಬೇರೆ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಈ ಕಡೆ ಸೈಡಲ್ಲಿ ಒಂದು ಫೈಲ್ ಮ್ಯಾನೇಜರ್ದು ಒಂದು ಆಪ್ಷನ್ ಕಾಣುತ್ತಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಆಪ್ಷನ್ಗಳು ತೋರಿಸುತ್ತವೆ. ಒಂದು ಫೋನ್ ಮೆಮೊರಿ ಹಾಗೆ SD ಕಾರ್ಡ್ ಅಂತ ಎರಡು ಆಪ್ಷನ್ ತೋರಿಸುತ್ತವೆ. ಇಲ್ಲಿ ನೋಡ್ಬೋದು, ಫೋನ್ ಮೆಮೊರಿಗಿದ್ದನ್ನು ಇವಾಗ GB ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನೀವು ಇಲ್ಲಿ ಈಗಾಗಲೇ ನೋಡ್ತಿರ್ಬೋದು, ಒಂದು ಸ್ಟೋರೇಜ್ ಇವಾಗ 47% ಇದೆ ಇವಾಗ ಫೋನ್ ಮೆಮೊರಿದು. ಹಾಗೆ SD ಕಾರ್ಡ್ ನೋಡ್ಬೋದು, ಇಲ್ಲಿ 97% ತುಂಬಿದೆ ಇವಾಗ. ಆದರೆ ಒಂದೆರಡು ಫೋಟೋಸ್ಗಳನ್ನು GB ಕಾಪಿ ಮಾಡ್ಕೊಳ್ತೀನಿ. ಇವಾಗ ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಯಾವ ಥರ ಕಾಪಿ ಮಾಡ್ಕೊಳ್ಳೋದು ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಕಡೆ ಸೈಡ್ ಒಂದು ಇಂಟರ್ನಲ್ ಸ್ಟೋರೇಜ್ ಅಂತ ಇದೆ ನೋಡ್ಬೋದು. ಇಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಎರಡು ಆಪ್ಷನ್ಗಳು ನಿಮ್ಗೆ ತೋರಿಸುತ್ತವೆ ನೋಡ್ಬೋದು. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಅಂತ ಎರಡು ಆಪ್ಷನ್ ತೋರಿಸ್ತವೆ. ಇಲ್ಲಿ ಯಾವ್ದು ಕ್ಲಿಕ್ ಮಾಡ್ಕೊಳ್ಬೇಕಂದ್ರೆ ಮೊದಲು ನಿಮ್ಮದು ಫೋನ್ ಮೆಮೊರಿ ಇರುತ್ತಲ್ಲ, ಫೋಟೋಸ್ ವೀಡಿಯೋಸ್ ಎಲ್ಲದು, ಅದಕ್ಕೆ ಫಸ್ಟ್ ಯಾವ್ದು ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮದು ಫೋನ್ ಮೆಮೊರಿನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ SD ಕಾರ್ಡಿಗೆ ಅದು ಮೂವ್ ಮಾಡಬೇಕಾಗತ್ತೆ, ಇಲ್ಲ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಫೋನ್ ಮೆಮೊರಿಯನ್ನು. ಇಲ್ಲಿ ನೀವು ಕಾಪಿ ಮಾಡ್ಕೊಂಡ್ರೂ ಆಗುತ್ತೆ, ಮೂವ್ ಮಾಡ್ಕೊಂಡ್ರೂ ಆಗುತ್ತೆ. ಅಂದರೆ ಕಾಪಿ ಅಂದರೆ ಡಬಲ್ ವೀಡಿಯೋಸ್ ಫೋಟೋಸ್ಗಳೆಲ್ಲ ಆಗ್ತವೆ. ಮೂವ್ ಮಾಡ್ಕೊಂಡ್ರೆ ನಿಮ್ಮ ಫೋನ್ ಮೆಮೊರಿಗೆ ಏನಿತ್ತು ಅದನ್ನು GBಗೆ ಮೂವ್ ಮಾಡ್ಕೊಂಡೋಗುತ್ತೆ. ಇಲ್ಲಿ ಇವಾಗ ನೀವು ಫೈಲ್ ಮ್ಯಾನೇಜರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇವಾಗ ಆಲ್ರೆಡಿ ಫೈಲ್ ಮ್ಯಾನೇಜರ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಫೋನ್ ಮೆಮೊರಿನ ಸೆಲೆಕ್ಟ್ ಮಾಡ್ಕೊಂಡು ಇದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮದು ಫೋಟೋಸ್ ಯಾವ ಫೋಲ್ಡ್ರಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾ ಇಲ್ಲಿ ಹನಿ ವೈಟಿ ಅಂತ ಇದೆ ನೋಡ್ಬೋದು, ಅಲ್ಲಿ ಒಂದು ಫೋಟೋಸ್ ಸ್ವಲ್ಪ ಇತ್ತು, ಅದನ್ನು ಇವಾಗ GBಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಇದಷ್ಟು ಫೋಟೋ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇವಷ್ಟು ಸೆಲೆಕ್ಟ್ ಆಲ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಆಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಮೂವ್ ಅಂತ ಇದೆ ನೋಡ್ಬೋದು, ಮೂವ್ ಅಂತ ಇರುತ್ತೆ. ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಅಂತಲೂ ಬರುತ್ತೆ. ಇಲ್ಲಿ ನೀವೇನು ಮಾಡ್ಕೊಳ್ಬೇಕಂದ್ರೆ ಸಿಂಪಲ್ಲಾಗಿ ಇಲ್ಲಿ ಮೂವ್ ಅಂತ ಮಾಡ್ಕೊಳ್ಳಿ. ಮೂವ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡ್ಬೋದು, ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಕೂಡ ಆಗುತ್ತೆ. ಇಲ್ಲಿ ನೀವು ಮೂವ್ ಅಂತ ಕೊಡಿ. ಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಸ್ವಲ್ಪ ಸ್ಟೋರೇಜ್ ಉಳಿಯುತ್ತೆ. ಇಲ್ಲಾಂದರೆ ಕಾಪಿ ಮಾಡಿಕೊಂಡ್ರೆ ನಿಮ್ಮದು ಸ್ಟೋರೇಜ್ ಡಬಲ್ ಆಗುತ್ತೆ. ಇಲ್ಲಿ ಮೂವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್ ಇಲ್ಲಿ ಆಪ್ಷನ್ ತೋರಿಸ್ತವೆ. ಇಲ್ಲಿ ನೋಡ್ಬೋದು, ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಅಂತ ಎರಡು ಆಪ್ಷನ್ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ SD ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇವಾಗ ನೀವು ಆಲ್ರೆಡಿ ಫೋನ್ ಮೆಮೊರಿಯಿಂದ ಕಾಪಿ ಮಾಡ್ಕೊಂಡು ಬಂದಿರ್ತೀರ, ಮೂವ್ ಮಾಡ್ಕೊಂಡು ಬಂದಿರ್ತೀರ. ಹಾಗೆ ಇಲ್ಲಿ SD ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ SD ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋಸ್ಗಳನ್ನು ನೀವು ಯಾವ ಫೋಲ್ಡ್ರ್ನಲ್ಲಿ ಹಾಕ್ತಿರೋ ಆ ಫೋಲ್ಡ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನಾವು ನೋಡ್ಬೋದು. ಇವಾಗ ಇಲ್ಲಿ ಹನಿ ವೈಟಿ ಅಂತಿದೆ ನೋಡ್ಬೋದು, ಆ ಫೋಲ್ಡ್ರಿಗೆ ನಾನು ಇವಾಗ GBಗೆ ಮೂವ್ ಮಾಡ್ಕೊಳ್ತೀನಿ. ಇವಾಗ ಹನಿ ವೈಟಿ ಅಂತ ಇದೆ ನೋಡ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಮಾರ್ಕ್ ಮಾಡಿದ್ದೀನಿ. ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮತ್ತೆ ಬೇರೆ ಫೋಲ್ಡ್ರಲ್ಲಿ ಇದು ಪೇಸ್ಟ್ ಆಗೋಗುತ್ತೆ. ಇಲ್ಲಿ ನೋಡ್ಬೋದು, ಇವಾಗ ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಅಂತ ಕಾಣುತ್ತೆ ನೋಡ್ಬೋದು. ಇಲ್ಲಿ ಲೆಫ್ಟಲ್ಲಿ ಆ ಪೇಸ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮದು ಅಲ್ಲಿರೋ ಫೋಟೋಸ್ ವೀಡಿಯೋಸ್ ಏನಿದ್ರು ಇಲ್ಲಿ ಈ ಕಡೆ ಕನ್ವರ್ಟ್ ಆಗುತ್ತೆ, ಈ ಕಡೆ ಪೇಸ್ಟ್ ಆಗಿಬಿಡತ್ತೆ. ಅಂದರೆ ನಿಮ್ಮದು ಅಲ್ಲಿರೋ ಅಲ್ಲಿರೋ ಫೋಟೋಸ್ ವೀಡಿಯೋಸ್ ಎಲ್ಲ ಈ ಕಡೆ ಶಿಫ್ಟ್ ಆಗಿಬಿಡತ್ತೆ. ಈ ಥರ ಪೇಸ್ಟ್ ಮಾಡಿಕೊಂಡು ನೀವು ಮೂವ್ ಮಾಡ್ಕೊಳ್ಬೋದು. ಬೇಕಿದ್ರೆ ಇನ್ನೊಂದು ಸಲ ತೋರಿಸ್ತೀನಿ. ಈ ಕಡೆ ನೋಡ್ಬೋದು, ಇಲ್ಲಿ ಮತ್ತೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಫೋಟೋಸ್ ವೀಡಿಯೋಸ್ಗಳನ್ನು. ಇಲ್ಲಿ ಫೋಟೋಸ್ ಅಂತ ಇದೆ ನೋಡ್ಬೋದು. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಸೆಲೆಕ್ಟ್ ಆಲ್ ಮಾಡಿಕೊಂಡು ಇಲ್ಲಿ ಮೂವ್ ಅಂತ ಇದೆ ನೋಡ್ಬೋದು, ಮೂವ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರೇಜ್ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಯಾವ ಫೋಲ್ಡ್ರಿಗೆ ಸೆಲೆಕ್ಟ್ ಮಾಡ್ಬೇಕಂತೀರ ಆ ಫೋಲ್ಡ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಗೈಸ್. ನಿಮ್ಮದು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ನಿಮಗೆ GBಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅಕಸ್ಮಾತ್ ನಿಮ್ಮ ಮೊಬೈಲ್ ಹಾಳಾಗೋದ್ರು, ಒಂದು ವೇಳೆ ನಿಮ್ಮ GB ಇರುತ್ತಲ್ವ, GBಯಿಂದ ನೀವು ಮತ್ತೆ ಬೇರೆ ಮೊಬೈಲ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.